ಭಕ್ತರನ್ನು ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮಹಾದೇವನ ಸತಿಯಾಗಿ ಮಹಾರೆಕ್ಕಸರಂಡ ಸಂಹರಿಸಿ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರೆಕ್ಕಸರಂಡ ಸಂಹರಿಸುವುದಕ್ಕೆ ಮತ್ತೊಮ್ಮೆ ಅವತರಿಸಿದ್ದಾರೆ. ನಿತ್ಯ ಈ ಭೂತಾಯಿ ಸೇವೆ ಕುರಿ ಸೇವೆಯೇ ನಮ್ಮೆಲ್ಲರೂ ಉಸಿರಿದ್ದು ಬದುಕ್ತಾ ಇರೋ ನಮ್ಮನ್ನೆಲ್ಲ ಉದ್ಧರಿಸು ತಾಯಿ, ಉದ್ಧರಿಸು. ಮಂಗಳ, ಈ ಮಂಗಳ ಗೌರಿಯ ಪೂಜೆ ಮುಗಿಯಿತು ಬನ್ನಿ ಸ್ವಾಮಿ. ಭವತಾಪ ಕಳೆಯುವಗೆ ಭವತಾರಿಯ ಪೂಜೆಯನ್ನ ಮುಗಿಸಿ ನಿಮ್ಮ ದಾರಿಯಲ್ಲಿ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ವಲ್ಲಭನೆಂದು ಕರೆಯಿಸಿಕೊಂಡಿರುವ ಆ ಹರಣ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆಯು ಕೂಡ ನಿನ್ನನ್ನು ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಭೂಮಾತೆಯೇ ಅನ್ನ ಕೊಡುವ ಮಾತೆ ಎಂದು ಹಗಲಿರಳು ಮಳಿ ಚಳಿ ಬಿಸಿಲೆನ್ನದೆ ದುಡಿದು ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಬೆಳೆಸಿದ್ದೇನೆ. ಇದಕ್ಕೆಲ್ಲ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ, ಆಶೀರ್ವಾದವಿರಲಿ. ಸ್ವಾಮಿ, ನೀವಾಡಿದ ಮಾತಲ್ಲಿ ಏನೋ ಸ್ವಲ್ಪ ಕಠೋರತೆ ಕಂಡಿದ್ದಲ್ಲವೇ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದೊಂದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ಗೆಲ್ಲಿಸಿ ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ ಮಂಗಳ, ಬೇಡಿಕೊಂಡೆ. ಅಂದ್ರೆ
ಇದರ ನಿಜದ ಅರ್ಥ ಮಂಗಳ, ಇದರ ಅರ್ಥ ನೀನು ತಿಳಿದರೆ ವ್ಯರ್ಥ. ಈ ನನ್ನ ಮಾತನ್ನು ಅಲ್ಲಗಳೆಯುವುದಿಲ್ಲವೆಂದು ನನಗೆ ಮಾತು ಕೊಡ್ತೀಯಾ? ಇದೇನು ಸ್ವಾಮಿ, ಹೇಗೆ ಕೇಳ್ತೀರಾ? ಸತಿಯಾದವಳು ಪತಿಯ ಆಜ್ಞೆಯನ್ನ ಪರಿಪಾಲಿಸುವುದು ಅವಳ ಧರ್ಮ. ವಚನಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡದ ಸತಿಯು 108 ವ್ರತವನ್ನ ಮಾಡಿದ್ರೇನು ಫಲ? ಪತಿಯ ಮಾತನ್ನ ಕೇಳದ ಸತಿಯು ಸತಿಯೇ ಅಲ್ಲ. ಅದೇನಂತ ಹೇಳಿ ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಲ್ಲಿ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ಹೃದಯ ಬಡಿತವನ್ನು ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರಕಣವಾಗಿ ಹೋಗುವ ಪ್ರತಿ ನನ್ನ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ನನ್ನ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ ಏನಾಯಿತು? ಆ ಭೀರ ಎಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ. ಕೇಳು ಮಂಗಳ, ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡ ನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿ ಸಾಯುವ ಮುನ್ನ ಬೀರನೆಂಬ ಕೂಸನ್ನು ನನ್ನ ಕೈಗೆ ಕೊಟ್ಟು ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನಮಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮಾನವಾಗಿ ನೋಡಿಕೊಳ್ಳುತ್ತಾನೆ. ಆದ ಕಾರಣ ನಾವಿಬ್ಬರು ಬೇರೆ ಬೇರೆ ತಾಯಿಯ ಮಕ್ಕಳೆಂದು ಯಾರಿಗೂ ತಿಳಿಯಬಾರದು ಮಂಗಳ, ತಿಳಿಯಬಾರದು. ಅವನನ್ನು ನೀನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಭಾವಿಸಬೇಡ ಮಂಗಳ, ಭಾವಿಸಬೇಡ. ಇದೆಂತಹ ಮಾತು ಸ್ವಾಮಿ? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಿದ್ದಿರುವ ಬೀರಣ್ಣ ಇಂದಿನಿಂದ ಅವನು ಅನಾಥನಲ್ಲ, ನನ್ನ ಸ್ವಂತ ಮಗ. ಇದೇ ನನ್ನ ರಾಮವಚನ. ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿಯವರೆಗೆ ಹುಚ್ಚನಾಗಿ ಕೆಚ್ಚದೆ ಒಡೆದು ಕೊಚ್ಚಿ ಹೋಗುವಂತೆ ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನು ಹಾಕಿಬಿಟ್ಟೆ ಮಂಗಳ, ಒಡ್ಡನ್ನು ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ? ಹಕ್ಕಿಗೆ ಹಾರುವ ಆಸೆ, ಸಮುದ್ರಕ್ಕೆ ಉಕ್ಕುವ ಆಸೆ. ಹಕ್ಕಿಗೆ ಹಾರುವ ಆಸೆ, ಸಮುದ್ರಕ್ಕೆ ಉಕ್ಕುವ ಆಸೆ. ಈ ನಿನ್ನ ನಲ್ಲನಿಗೆ ನಿನ್ನ ನರ್ತನೆ ನೋಡುವ ಆಸೆ. ಬಾ ಮಂಗಳ, ಇದೇ ಸಂತಸದ ಸಮಯದಲ್ಲಿ ಗರಿಬಿಚ್ಚಿದ ನವಿಲಿನಂತೆ ನರ್ತಿಸಿ ನಿನ್ನ ಮಧುರವಾದ ಕೋಗಿಲೆ ಕಂಠದಿಂದ ಒಂದು ಹಾಡನ್ನು ಹಾಡುವಾರೇನ ನಂದಿಗೆ. ಬಂದೇ ಬಾ ರಾಜ. ನಲ್ಲನ ಸವಿ ಮಾತಿನಲ್ಲಿ ಮೆಲ್ಲನೆಯ ಮಲ್ಲಿಗೆ ಸುವಾಸನೆಗೈಯುತ್ತ ಹಾಡಿ ತುಳಿಯೋಣ ಬಾ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ಮುತ್ತು ಸಿಹಿ ಮುತ್ತಿನ ಕಾಣಿಕೆ ನೀನಾದ ನನ್ನ ಸನಿಹಕ್ಕೆ 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 ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ನಿನ್ನ ಸೇರಿದ ಹಾಗೆ ಕರಾಳದಲ್ಲಿ ನಿನ್ನ ಗುರು ನೆನಪುಗಳಿಗೆ ಏನು ಬಾಹುವು ಏನು ಬಾಹುವು ಅನುರಾಗದ ಹೊಸ ಆನಂದವೋ, ಬಹುಜನ್ಮದ ನಮ್ಮ ಅನುಬಂಧವೋ, ಹೂವಾಗಿ ಮನದೇನಾಗಿ, ಹೂವಾಗಿ ಮನದೇನಾಗಿ, ಜೀವನದ ಸಾಗರದಿ ಎಲೆಯಲ್ಲಿ ಎಲೆಯಾಗಿ, ಜೀವನದ ಸಾಗರದಿ ಎಲೆಯಲ್ಲಿ ಎಲೆಯಾಗಿ ಸಿಹಿ ಮುತ್ತಿನ ಕಾಣಿಕೆ ನೀನಾದ ನನ್ನ ಸನಿಹಕ್ಕೆ ಲಾ 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 ಹೇ ಹೇ ಅಣ್ಣ ಹತ್ತಿಗೆ ಬಾ ಸಹೋದರ, ಕುರಿ ದಡ್ಡಿಯಿಂದ ಈಗ ಬಂದಿಯೇನಪ್ಪ? ಹೌದಣ್ಣ, ಹಟ್ಟಿ ಕಸ ಗೂಡಿಸಿ ಬಾಲ ಮರಿಗಳನ್ನು ತಾಯಿ ಮೇಲೆಗೆ ಬಿಟ್ಟು ಅವಕ್ಕೆ ತಪ್ಪಲ ಹಾಕಿ ಬರೋದೊಳಗೆ ಹೊತ್ತಾಯ್ತು ಅಣ್ಣ, ಹೊತ್ತಾಯ್ತು. ಮಗ ಬೇಗ ಮುಖ ತೊಳೆದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವೆ ಅಂತೆ. ಈ ಭೀರನಿಗೆ ಚಾಯಣ್ಣ ಹತ್ತಿಗೆ ಹೆತ್ತ ತಂದೆ ತಾಯಿ ಕಿತ ಇರೋ ಈ ನಿಮ್ಮ ಕೈ ತುತ್ತನೆ ತಿಂದು ಕೆಚ್ಚದೆ ಬೆಳೆಸಿಕೊಂಡಿರೋ ಈ ಬೀರ ಈಗಾಗಲೇ ಒಂದು ತೆಂಬಿಗೆ ಹಾಲನ್ನು ಕುಡಿದು ಒಂದು ಭೋಗಣಿ ಜೋಳದ ನುಚ್ಚು ಉಂಡೆ ಬಂದಿದ್ದಾನೆ. ಅಣ್ಣ ಅತ್ತಿಗೆ ನಾನಂದ್ರೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಹೀಗೆ ಕೇಳುತ್ತಿರುವಿ? ನೀನಂದ್ರೆ ನಮಗೆ ಪಂಚ ಪ್ರಾಣ ಕಣಪ್ಪ, ಪಂಚ ಪ್ರಾಣ. ಅದೆಲ್ಲವನ್ನು ನಿಮ್ಮ ಧರ್ಮದೊಡಿಯಿಂದ ಕೇಳಿಸಿಕೊಂಡೆ ಅಣ್ಣ. ಹಾ, ಅದು ಅದು
ಯಾಕಣ್ಣ ತೊದಲಿಸ್ತಿದ್ರಿ? ಈಗ ತಾನೇ ಹೇಳಿದ್ರಲ್ಲ ನಾನಂದರೆ ನಿಮಗೆ ಪಂಚಪ್ರಾಣ ಅಂತ. ಹಾ, ತೆಗೆದುಕೊಳ್ಳಪ್ಪ. 10 ಮರಿ ಮಾರಿದ 10,000 ಅಂತೆ, 1,00,000 ರೂಪಾಯಿಯನ್ನು. ತಮ್ಮ, ಎಂತಹ ಸಾಧನೆಯಪ್ಪ ನಿನ್ನದು. ಈ ನಿನ್ನ ದುಡಿಮೆಯನ್ನು ಎಷ್ಟು ಬಣ್ಣಿಸಿದರೂ ಹೇಳತೀರದಪ್ಪ. ಆದರೆ ಈ ನನ್ನ ಸಂಸಾರ ನಡೆಯುವುದು ನಿನ್ನ ಈ ಕುರಿಮರಿಯಿಂದಲೇ. ನಾನೆಷ್ಟೇ ಹೊಲವನ್ನು ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿದೆಯಪ್ಪ, ಬೆಳೆ ನಾಶವಾಗಿದೆ. ತಮ್ಮ, ಈ ನೇಗಿಲ ಯೋಗಿ ನೀವು ದುಡಿದು ತಂದ ತನ್ನೇ ತಿಂದು ತೇಗುವ ಭೋಗಿಯಾಗಿದ್ದಣ್ಣಪ್ಪ, ಭೋಗಿಯಾಗಿ. ಈ ವರ್ಷ ಮಳೆ ಇಲ್ಲದೆ ಬೆಳೆಯೇ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದಿಗೂ ಭೋಗಿಯಲ್ಲ. ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗಕ್ಕೆ ಒಳಗಾಲ ಇಲ್ಲ. ನಿತ್ಯ ಅದು ನಿನ್ನ ಕಾಯಕ, ನಿತ್ಯ ಅದು ನಿನ್ನ ಕಾಯಕ. ತಮ್ಮ, ಎಂತಹ ವಿಚಾರ ಶಕ್ತಿ ಅಡಗಿದೆಯಪ್ಪ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇನಪ್ಪ, ಗೊತ್ತೇನೋ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲ. ನನ್ನ ಕೇಳಿಲಿ ಯೋಗಿಯ ಅರ್ಥವನ್ನು. ಹಂಗ ಈಣ ಅಂದಾಣೋತ್ತರಿಗೆ ತಂದೆ ಆಗಿ, ಮೂಗರಿಗೆ ಮೇಘನಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಗದಗಿನ ಪುಟ್ಟರಾಜರು ಕಾಣಯೋಗಿ. ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧಿ ದಾಸೋಗಿಗಳಾದರಲ್ಲ ಆ ನನ್ನ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಸ್ನೆ ಮಾಡುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮೌಸಮ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ್ದ ಆ ನನ್ನ ಗುರು ಸರ್ದಾನಂದರು ಸಂಚಾರ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿನ ಸರಿಸಿ, ಆಶವನ್ನು ತದಿಸಿ, ಜೇಬಿಲ್ಲದ ಸೇಟನ್ನು ಧರಿಸಿ, ಸರ್ವ ಜನಾಂಗಕ್ಕೆ ಬಿಡಿಲ್ಲದ ಪ್ರೋಚನ ನೀಡಿ ತಾವು ಸಾಯುವ ಮುನ್ನ ಬರದಿಟ್ಟ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವಿಲ್ಲ, ಅಸತ್ಯವಿಲ್ಲ, ಸಹಜವಿಲ್ಲ, ಅಸಹಜವಿಲ್ಲ, ನಾನು ಇಲ್ಲ ನೀನು ಇಲ್ಲ ಎಂಬು ಬರೆದು ತಾನಿಲ್ಲ ಎಂಬು ಶಿವಾದಿನರಾದರಲ್ಲ ಆ ನನ್ನ ಬಿಜಾಪುರದ ಸಿದ್ದೇಶ್ವರ ಶ್ರೀಗಳು, ಅವರು ಜ್ಞಾನ ಯೋಗಿ. ಆಹಾ, ಎಂತಹ ಅದ್ಭುತವಾದ ನುಡಿಗಳನ್ನು ನುಡಿದೆಯಪ್ಪ, ಎಂತಹ ಅದ್ಭುತವಾದ ನುಡಿಗಳನ್ನು ನುಡಿದೆ. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗತ್ತಿನಲ್ಲಿ ಚಳೆ ಮಳೆ ಬಿಸಿಲನ್ನದೆ ಹುಟ್ಟಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅಣ್ಣ ಹಾಕುವ ನೇಗಿಲ ಯೋಗಿಯನ್ನ ನೀನು ನೇಗಿಲ ಯೋಗಿ. ತಮ್ಮ, ನಿನ್ನ ಮಾತು, ನಿನ್ನ ಒಂದೊಂದು ಮಾತು ಕೇಳಿದರೆ ಈ ಜಗತ್ತನ್ನೇ ಮರೆತು ಬಿಟ್ಟೆಯಪ್ಪ, ಜಗತ್ತನ್ನೇ ಮರೆತು ಬಿಟ್ಟು. ಅಣ್ಣ, ಏನಿದೆಲ್ಲ ಸಂತೋಷದ ಸಂಭ್ರಮ? ಬಾರಪ್ಪ ಶಶಿಧರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೇ? ಡಿಗ್ರಿ ಅಭ್ಯಾಸ ಅತಿಗೆ ಚೆನ್ನಾಗಿ ನಡೆದಿದೆ. ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿದ ಹಣವಿದಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ತಮ್ಮ, ಎಷ್ಟು ಹಣ ಬೇಕಾಗಿದೆ ತಮ್ಮ? 25,000 ಕೊಟ್ಟು ಬಿಡಿ ಅಣ್ಣ, ಸಾಕು. ನೀ ತೆಗೆದುಕೋ ಹಣವನ್ನು. ಶಶಿಧರ, ಹಣವೆಂದ ಮೇಲೆ ಸ್ವಲ್ಪ ಹಿಡಿತದಿಂದಿರಲಪ್ಪ. ವ್ಯರ್ಥ ಖರ್ಚು ಮಾಡಬೇಡಪ್ಪ, ವ್ಯರ್ಥ ಖರ್ಚು ಮಾಡಬೇಡ. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡಿ. ಈ ನನ್ನ ತಮ್ಮಂದಿರು ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಇದೇ ಸಂತಸದ ಸಮಯದಲ್ಲಿ ಎಲ್ಲರೂ ಕೂಡಿ ಹಾಡೋಣ. ಮನೆ ಮಂತ್ರಾಲಯ
ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮಂತ್ರಾಲಯ ಮನಸೇ ದೇವಾಲಯ ಮಣಿಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರಿಂದ ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಂಗಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಂಗಳೇ ಸೂರ್ಯನ ಹಾಗೆ ಹಾಗೆ ಚಂದ್ರ ಹಾಗೆ ಬೆಳಗುವ ಸಡಗರ ಸಂಭ್ರಮ ಇಂದು ಕಳೆದವು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ನಿನ್ನು ನಮಗಿಂದು ಆನಂದ ಬಂದಗಿ ಬಾಳಲಿ ನಾವೆಂದು ಆಕಾಶವಂದೇ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮ ನಿಮ್ಮ ಕಂಡರೆ ಎಂದು ಕಂಡೆವು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಲ ಲ ಲ ಲ ಲ ಲ ಲ ಲ ಮೈನಾ ನೋಡಿದೆ ಅಪ್ಪ ನಿಮ್ಮನ್ನ ಹೆಂಗ್ ಡ್ಯಾನ್ಸ್ ಮಾಡಿದ ಅಂತ ಹೇಳಿ ತಲ್ಯಾಡ ಕೂತು ಉದ್ರಿದು ಕರೆ ಡ್ಯಾನ್ಸ್ ಮಾಡಕ್ಕಂತೂ ಬರ್ಲಿಲ್ಲ ಅವ್ರಿಗೆ ಇಲ್ಲ ಅತ್ತಿಗೆ ನಮ್ಮ ಅಣ್ಣ ನಾಚ್ಕೋತಾನೆ. ಅಣ್ಣ ನಾಚ್ಕೋತಾನ ನಾಚ್ಕೋಬೇಕಾದವ್ರು ನೀವ ನಾಚ್ಕೋರಿ ನಿಮ್ಮ ಅಣ್ಣ ಯಾಕೆ ನಾಚಿದ ಅವ್ರು ನೋಡೇ ಹೇಳಿರ್ಬೇಕು ನೋಡು ಏನಂತ ಮಂಗಳ. ಕೇಳಂಗಿಲ್ಲ ಏನು ಹೇ ಮಂಗಳ, ಹಸಿವಾಗಿದೆ, ಊಟ ಕೊಡುವಂತೆ ನಡೆಯಮ್ಮ. ಆಹಾ ಇದಕ್ಕೇನು ಕಮ್ಮಿ ಇಲ್ಲ ನೋಡು ನಡ್ರಿ ನಡ್ರಿ ಪ್ರಸಾದಕ್ಕೆ ಎಲ್ಲರೂ ಒಳಗೆ